Yesterday we have discussed that the final accounts of sole trading concern consists of trading account, profit and loss account and balance sheet. Final accounts of sole trading concern ಅಂತ ಒಂದು ಚಾಪ್ಟರ್ ಇದೆ, ಸೆಕೆಂಡ್ ಚಾಪ್ಟರ್. ಅದರಲ್ಲಿ ನಾವು ಟ್ರೇಡಿಂಗ್ ಅಕೌಂಟ್ ತಯಾರು ಮಾಡಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತಯಾರು ಮಾಡಬೇಕು ಮತ್ತು ಬ್ಯಾಲೆನ್ಸ್ ಶೀಟ್ ತಯಾರು ಮಾಡಬೇಕು. ನಿನ್ನೆ ನಾನು ಟ್ರೇಡಿಂಗ್ ಅಕೌಂಟ್ ಹೇಳಿದ್ದೀನಿ. ಟ್ರೇಡಿಂಗ್ ಅಕೌಂಟ್ ಹೆಂಗಿರುತ್ತೆ ಅದನ್ನ ಹೆಂಗೆ ತಯಾರು ಮಾಡಬೇಕು ಅನ್ನೋದು ನಿನ್ನ ಪ್ರೊಫಾರ್ಮಾ ಬರ್ಸಿದ್ದೀನಿ, ಪ್ಲಸ್ ಎರಡು ಪ್ರಾಬ್ಲಮ್ ಮಾಡಿದ್ದೀನಿ. ಸೊ ಇವತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೆಂಗಿರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ನಾನು. ಇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರೊಫಾರ್ಮಾ. ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬಂದು ಎರಡು ಭಾಗ ಬರೀಬೇಕು. ಎರಡು ಭಾಗ ಮಾಡ್ತೀವಿ, ಡೆಬಿಟ್ ಅಂಡ್ ಕ್ರೆಡಿಟ್, ಪರ್ಟಿಕ್ಯುಲರ್ ಅಮೌಂಟ್ ಅಂತ ಬರ್ತೀರಿ. ಅದರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಫಸ್ಟ್ ಐಟಮ್ ಟು ಸ್ಯಾಲರಿ ಅಂತ ಬರೀಬೇಕು. ಅಕಸ್ಮಾತ್ ಅಡ್ಜಸ್ಟ್ಮೆಂಟ್ ಆಗಿ ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟು ಔಟ್ಸ್ಟ್ಯಾಂಡಿಂಗ್ ಆಡ್ ಮಾಡಿ, ಅಡ್ಜಸ್ಟ್ಮೆಂಟ್ ಆಗಿ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದೆಲ್ಲ ಇದನ್ನ ಆಡ್ ಮಾಡೋದು ಬೇಡ, ಬರೀ ಸ್ಯಾಲರಿ ಅಂತ ಬರೀಬೇಕು. ಸ್ಯಾಲರಿ ಟು ರೆಂಟ್ ರೇಟ್ಸ್ ಅಂಡ್ ಟ್ಯಾಕ್ಸಸ್, ದೆನ್ ಟು ಇನ್ಶೂರೆನ್ಸ್. ಇನ್ಶೂರೆನ್ಸ್ ಗೆ ಪ್ರೀಪೇಡ್ ಅಂತ ಕೊಟ್ಟರೆ ಲೆಸ್ ಮಾಡಿ. ಪ್ರೀಪೇಡ್ ಅಂದ್ರೆ ಪೇಡ್ ಇನ್ ಅಡ್ವಾನ್ಸ್. ಅಡ್ವಾನ್ಸ್ ಆಗಿ ಕೊಟ್ಟಿದ್ದನ್ನ ಲೆಸ್ ಮಾಡಬೇಕು, ಬಾಕಿ ಕೊಡಬೇಕಾಗಿರೋದನ್ನ ಆಡ್ ಮಾಡಬೇಕು. ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಏನ್ರಿ, ಕೊಡಬೇಕಾಗಿರೋದು ಅದನ್ನ ಆಡ್ ಮಾಡಬೇಕು. ಪ್ರೀಪೇಡ್ ಅಂತಂದ್ರೆ ಅಡ್ವಾನ್ಸ್ ಆಗಿ ಕೊಟ್ಟಿರೋದು, ಅಡ್ವಾನ್ಸ್ ಆಗಿ ಕೊಟ್ಟಿದ್ದನ್ನ ಲೆಸ್ ಮಾಡಬೇಕು. ಯಾವ ತರ ಇದೆ, ಪ್ರೀಪೇಡ್ ಸ್ಯಾಲರಿ ಇತ್ತಂದ್ರೆ ಲೆಸ್ ಮಾಡಿ, ಪ್ರೀಪೇಡ್ ರೆಂಟ್ ಇತ್ತಂದ್ರೆ ಲೆಸ್ ಮಾಡಿ, ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇತ್ತಂದ್ರೆ ಆಡ್ ಮಾಡಿ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇತ್ತಂದ್ರೆ ಆಡ್ ಮಾಡಿ. ಔಟ್ಸ್ಟ್ಯಾಂಡಿಂಗ್ ಅನ್ನು ಏನು ಮಾಡಬೇಕು, ಆಡ್ ಮಾಡಬೇಕು. ಪ್ರೀಪೇಡ್ ಅನ್ನ ಲೆಸ್ ಮಾಡಬೇಕು. ಪ್ರೀಪೇಡ್ ಔಟ್ಸ್ಟ್ಯಾಂಡಿಂಗ್ ಎಲ್ಲಿ ಕೊಡ್ತಾರೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಡ್ತಾರೆ. ಎಲ್ಲಿ ಕೊಟ್ಟಿರ್ತಾರೆ ಹೇಳ್ರಿ, ಎಡಿಜೆ ಅಂತ ಬಂದಿತ್ತು ನನಗೆ. ಎಡಿಜೆ ಅಡ್ಜಸ್ಟ್ಮೆಂಟ್ ಕೊಟ್ರೆ, ಅಡ್ಜಸ್ಟ್ಮೆಂಟ್ ಪ್ರೀಪೇಡ್ ಅಂತ ಕೊಟ್ರೆ ಲೆಸ್ ಮಾಡಿ, ಅಡ್ಜಸ್ಟ್ಮೆಂಟ್ ಆಗ ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ರೆ ಆಡ್ ಮಾಡಿ. ಎದಕ್ಕೆ ಆಡ್ ಮಾಡಬೇಕು ಅಂತಂದ್ರೆ ಅಲ್ಲಿ ಕೊಟ್ಟಿರ್ತಾರೆ, ಯಾವುದು ಪ್ರೀಪೇಡ್ ಇರುತ್ತೋ ಅದರಲ್ಲಿ ಲೆಸ್ ಮಾಡಿ, ಯಾವುದು ಔಟ್ಸ್ಟ್ಯಾಂಡಿಂಗ್ ಇರುತ್ತೋ ಅದಕ್ಕೆ ಆಡ್ ಮಾಡಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಕೊಟ್ರೆ ಎದಕ್ಕೆ ಆಡ್ ಮಾಡಬೇಕು, ಸ್ಯಾಲರಿಗೆ ಆಡ್ ಮಾಡಬೇಕು, ಸರಿನಾ. ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಂತ ಕೊಟ್ರೆ ಎದಕ್ಕೆ ಆಡ್ ಮಾಡಬೇಕು, ರೆಂಟ್. ಪ್ರೀಪೇಡ್ ರೆಂಟ್ ಅಂತ ಕೊಟ್ರೆ ಎದಕ್ಕೆ ಲೆಸ್ ಮಾಡಬೇಕು, ರೆಂಟ್. ಇಸ್ ಇಟ್ ಕ್ಲಿಯರ್? ಸೊ ಅದನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ಶೂರೆನ್ಸ್ ಬರ್ತೈತಿ, ಡೆಪ್ರಿಸಿಯೇಷನ್ ಬರ್ತೈತಿ, ಅಡ್ವರ್ಟೈಸ್ಮೆಂಟ್, ಆಡಿಟ್ ಫೀಸು, ಡೈರೆಕ್ಟರ್ಸ್ ಫೀಸು, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್, ಕ್ಯಾರೇಜ್ ಔಟ್ವರ್ಡ್ಸ್, ಇಂಟ್ರೆಸ್ಟ್ ಪೇಡ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಸೇಲ್ಸ್ಮನ್ಸ್ ಕಮಿಷನ್, ರಿಪೇರ್ಸ್, ದೆನ್ ಬ್ಯಾಡ್ ಡೆಟ್ಸ್. ಇದು ಬಹಳ ಇಂಪಾರ್ಟೆಂಟ್. ಬ್ಯಾಡ್ ಡೆಟ್ಸ್ ನೆನಪಿಟ್ಕೊಳ್ಳಿ. ಬ್ಯಾಡ್ ಡೆಟ್ಸ್ ಗೆ 3 ಐಟಮ್ಸ್ ಕೊಡ್ತಾರೆ. ಸೊ ಬ್ಯಾಡ್ ಡೆಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದಕ್ಕೆ 3 ಐಟಮ್ಸ್ ಬರ್ತವೆ ಅಥವಾ 4 ಐಟಮ್. ಒಂದು ಬ್ಯಾಡ್ ಡೆಟ್ಸ್ ಅಂತ ಕೊಟ್ಟಿರ್ತಾರೆ ಟ್ರಯಲ್ ಬ್ಯಾಲೆನ್ಸ್ ನಾಗ. ಇದು ಟಿಬಿ ಅಂತ ಹೇಳಿ, ಟಿಬಿ ಅಂದ್ರೆ ಏನಂದ್ರೆ ಟ್ರಯಲ್ ಬ್ಯಾಲೆನ್ಸ್. ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಂತ ಬ್ಯಾಡ್ ಡೆಟ್ಸ್ ಗೆ ಅಡ್ಜಸ್ಟ್ಮೆಂಟ್ ಆಫ್ ಫರ್ದರ್ ಬ್ಯಾಡ್ ಡೆಟ್ಸ್ ಅಂತ ಕೊಡ್ತಾರೆ. ಫರ್ದರ್ ಬ್ಯಾಡ್ ಡೆಟ್ಸ್ ಕೊಟ್ಟರೆ ಅದನ್ನ ಏನು ಮಾಡಬೇಕು, ಆಡ್ ಮಾಡಬೇಕು ಎಡಿಜೆ ನಲ್ಲಿ. ಎಡಿಜೆ ಅಂದ್ರೆ ಅಡ್ಜಸ್ಟ್ಮೆಂಟ್. ಮತ್ತೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಕೊಡ್ತಾರೆ ಅಥವಾ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಕೊಡ್ತಾರೆ ಅಡ್ಜಸ್ಟ್ಮೆಂಟ್ ಅಲ್ಲಿ. ಅದನ್ನ ಸಹಿತ ಏನು ಮಾಡಬೇಕು, ಆಡ್ ಮಾಡಬೇಕು. ಆನಂತರ ಟ್ರಯಲ್ ಬ್ಯಾಲೆನ್ಸ್ ಒಳಗೆ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಕೊಡ್ತಾರೆ ಅಥವಾ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ. ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದರೆ ಏನು ಮಾಡಬೇಕು, ಲೆಸ್ ಮಾಡಬೇಕು. ಇದ್ರೆ ಇವೆಲ್ಲ ಹಿಂಗೆಲ್ಲ 3-4 ಐಟಮ್ ಇದ್ರೆ ಈ ತರ ಮಾಡ್ರಿ. ಇವ್ಯಾವ ಇರ್ಲಿಲ್ಲ ಅಂತ ಕೊಡ್ರಿ, ಇದು ಇರ್ಲಿಲ್ಲ ಬರೀ ಇದಷ್ಟೇ ಇತ್ತಂದ್ರ ಇದನ್ನ ಡೈರೆಕ್ಟ್ ಆಗಿ ಏನ್ ಮಾಡಬೇಕು, ಔಟರ್ ಕಾಲಮ್ ನಲ್ಲಿ ಬರೀಬೇಕು. ಆದ್ರೆ ಬ್ಯಾಡ್ ಡೆಟ್ಸ್ ಏನೇನ್ ಮಾಡ್ಬೇಕು
ಫರ್ದರ್ ಬ್ಯಾಡ್ ಡೆಟ್ಸ್ ಆಡ್ ಮಾಡಬೇಕು. ಫರ್ದರ್ ಬ್ಯಾಡ್ ಡೆಟ್ಸ್ ಏನು ಕೊಟ್ಟಿರ್ತಾರೆ, ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ. ಮತ್ತೆ ಏನು ಆಡ್ ಮಾಡಬೇಕು, ನ್ಯೂ ಆರ್ಡಿಡಿ. ನ್ಯೂ ಆರ್ಡಿಡಿ ಎಲ್ಲಿ ಕೊಟ್ಟಿರ್ತಾರೆ, ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ. ನೀವು ಅಂತ ಕೊಟ್ಟಿರೋದಿಲ್ಲ, ಅಲ್ಲ ಕ್ರಿಯೇಟ್ 5% ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಹೇಳಿರ್ತಾರೆ, ಅದನ್ನ ನೀವು ಅಂತ ತಿಳ್ಕೊ. ಅಂದ್ರೆ ಟ್ರಯಲ್ ಬ್ಯಾಲೆನ್ಸ್ ನ ಒಂದು ಕೊಟ್ಟಿರ್ತಾರೆ, ಟ್ರಯಲ್ ಬ್ಯಾಲೆನ್ಸ್ ನ ಒಂದು ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಕೊಟ್ಟು ಮತ್ತೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ರೆ ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದು ಓಲ್ಡ್ ರಿಸರ್ವ್ ಬೇಕು, ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದನ್ನ ನ್ಯೂ ರಿಸರ್ವ್ ಬೇಕು. ಸರಿನಾ? ಸೊ ನ್ಯೂ ರಿಸರ್ವ್ ಅನ್ನು ಆಡ್ ಮಾಡಬೇಕು. ಟ್ರಯಲ್ ಬ್ಯಾಲೆನ್ಸ್ ಒಂದು ರಿಸರ್ವ್ ಕೊಟ್ಟಿರ್ತಾರೆ ಬ್ಯಾಡ್ ಡೆಟ್ಸ್, ಅದನ್ನ ಏನು ಮಾಡಬೇಕು, ಲೆಸ್ ಮಾಡಬೇಕು. ಆಲ್ ಇಂಪಾರ್ಟೆಂಟ್ ಅಂತಂದ್ರೆ ಬ್ಯಾಡ್ ಡೆಟ್ಸ್, ಸ್ಯಾಲರಿ, ಇನ್ಶೂರೆನ್ಸ್ ಇಷ್ಟೇ. ಬಾಕಿವೆಲ್ಲ ಏನಿಲ್ಲ, ಬಾಕಿವೆಲ್ಲ ಒಂದೊಂದು ಐಟಮ್ ಬರ್ತಾವ. ಇದಕ್ಕೆ ಮಾತ್ರ ಅಡ್ಜಸ್ಟ್ಮೆಂಟ್ ಬರ್ತೈತಿ. ನಾವು ಪ್ರಾಬ್ಲಮ್ ಮಾಡೋದನ್ನ ಹೇಳ್ತೀನಿ ಅಂತೆ, ಬಟ್ ಪ್ರೊಸೀಜರ್ ಇಷ್ಟು ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ಡಿಸ್ಕೌಂಟ್ ಅಲೌಡ್ ಇದ್ರೆ ಲಾಸ್ ಬೈ ಫೈರ್ ಇದ್ರೆ ಅದನ್ನ ತೆಗೆದುಕೊಳ್ಳಿ. ಸೊ ಸನ್ರಿ ಎಕ್ಸ್ಪೆನ್ಸಸ್ ಅಂತ ಕೊಡ್ತಾರೆ, ಜನರಲ್ ಎಕ್ಸ್ಪೆನ್ಸಸ್ ಅಂತ ಕೊಡ್ತಾರೆ, ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಅಂತ ಕೊಡ್ತಾರೆ, ಎಲ್ಲ ಒಂದೇ. ಸನ್ರಿ ಅಂದ್ರೆ ಇತರೆ ಖರ್ಚುಗಳು ಅಂತೇಳಿ, ಇತರೆ ಖರ್ಚುಗಳನ್ನ ಲೆಸ್ ಮಾಡ್ಕೊಂಡು ಇದರಲ್ಲಿ ಡೆಬಿಟ್ ಸೈಡ್ ತೋರಿಸಬಹುದು. ಇಸ್ ಇಟ್ ಕ್ಲಿಯರ್? ಹಾಗಾದ್ರೆ ಕ್ರೆಡಿಟ್ ಸೈಡ್ ಬರ್ತಕ್ಕಂಥ ಪ್ರಾಫಿಟ್ ಅಂಡ್ ಲಾಸ್ ಅನ್ನು ಕ್ರೆಡಿಟ್ ಸೈಡ್ ಬರ್ತಕ್ಕಂಥವು ಯಾವ ಅಂತಂದ್ರೆ ಬೈ ಗ್ರಾಸ್ ಪ್ರಾಫಿಟ್. ಗ್ರಾಸ್ ಪ್ರಾಫಿಟ್ ಏನು ಕೊಟ್ಟಿರ್ತಾರೆ, ಟ್ರೇಡಿಂಗ್ ಅಕೌಂಟ್ ಮಾಡಿರ್ತೀವಿ, ಟ್ರೇಡಿಂಗ್ ಅಕೌಂಟ್ ಮಾಡಿ ಗ್ರಾಸ್ ಪ್ರಾಫಿಟ್ ಕಂಡು ಹಿಡಿತಿರ್ತೀವಿ. ಅದೇ ಗ್ರಾಸ್ ಪ್ರಾಫಿಟ್ ಅನ್ನು ಮತ್ತೆ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕು. ಅದಾದ್ಮೇಲೆ ಡಿಸ್ಕೌಂಟ್ ರಿಸೀವ್ ಕೊಟ್ರೆ ಅದನ್ನು ಕ್ರೆಡಿಟ್ ಸೈಡ್ ಬರೀರಿ, ಕಮಿಷನ್ ಕೊಟ್ರೆ ಕಮಿಷನ್ ಕ್ರೆಡಿಟ್ ಸೈಡ್ ಬರೀರಿ. ಅದರಲ್ಲಿ ಏನಾದ್ರು ರಿಸೀವಿಂಗ್ ಅಡ್ವಾನ್ಸ್ ಇದ್ದರೆ ಲೆಸ್ ಮಾಡಿ, ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಆಡ್ ಮಾಡಿ. ಇಲ್ಲೇ ಪ್ರೀಪೇಡ್ ಬದಲಿ ಇನ್ಕಮ್ ಏನಂತಾರೆ, ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತಾರೆ. ಅಲ್ಲೇ ಪೇಡ್ ಇನ್ ಅಡ್ವಾನ್ಸ್ ಅಂತಾರೆ, ಇಲ್ಲೇ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತಾರೆ. ಮುಂಚಿತವಾಗಿ ರಿಸೀವ್ ಮಾಡಿದ್ದನ್ನು ಲೆಸ್ ಮಾಡಬೇಕು, ಆನಂತರ ಅಡ್ವಾನ್ಸ್ ಆಗಿ ಕೊಟ್ಟಿದ್ದನ್ನು ಸಹಿತ ಲೆಸ್ ಮಾಡಬೇಕು. ಅಡ್ವಾನ್ಸ್ ಆಗಿ ಕೊಟ್ಟಿದ್ದು ಎಕ್ಸ್ಪೆನ್ಸಸ್ ಆಗುತ್ತೆ, ರಿಸೀವ್ಡ್ ಇನ್ ಅಡ್ವಾನ್ಸ್ ಇನ್ಕಮ್ ಆಗುತ್ತೆ. ಇವೆಲ್ಲ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಇವೆಲ್ಲ ಕೊಡೋದಿಲ್ಲ, ಯಾವ್ದಾದ್ರು ಕೊಟ್ಟರೆ ಬರೀರಿ, ಇಲ್ಲಾಂತಿಲ್ಲ. ನೆಕ್ಸ್ಟ್ ರೆಂಟ್ ಇಶ್ಯೂಡ್, ಡಿವಿಡೆಂಡ್ ಆನ್ ಶೇರ್. ದೀಸ್ ಆರ್ ದ ಯೂಶುವಲ್ ಐಟಮ್. ಇಲ್ಲಿ ಏನು ಬರ್ಸಿದ್ದೇನಲ್ಲ ನಾ ಈ ಪ್ರೊಫಾರ್ಮದಲ್ಲಿ, ಇವೆಲ್ಲ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಲ್ಲಿ ಬರ್ತಕ್ಕಂಥ ಐಟಮ್ಸ್ಗಳು. ಒಂದ್ಸಲ ನೀವು ಇದನ್ನ ಬರ್ಕೊಂಡ್ಬಿಟ್ರಿ ಅಂತಂದ್ರೆ ಯಾವುದೇ ಪ್ರಾಬ್ಲಮ್ ಕೊಡ್ಲಿ, ಎಲ್ಲಾ ಪ್ರಾಬ್ಲಮ್ನಾಗೂ ಇವ್ ಯಾವ್ದಾದ್ರು ಐಟಮ್ ಇದ್ದೇ ಇರ್ತವೆ. ಪ್ರಾಬ್ಲಮ್ನಾಗ ನೀವು ಯಾವ್ದಾದ್ರು ಪ್ರಾಬ್ಲಮ್ ತಗೊಳ್ರಿ, ಆ ಪ್ರಾಬ್ಲಮ್ನಾಗ ಇಲ್ಲಿ ಏನ್ ಬರ್ಸಿದ್ದೇನಲ್ಲ ಇಷ್ಟು ಐಟಮ್ ನಲ್ಲಿ ಕೆಲವೊಂದು ಐಟಮ್ಸ್ ಇದ್ದೇ ಇರ್ತವೆ. ಅಂದ್ರೆ ಇದು ನಿಮ್ಗೆ ಕನ್ನಡಿ ಇದ್ದಂಗೆ, ಇದು ನೋಡ್ಬಿಟ್ರೆ ಸಾಕು ನಿಮ್ಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನೇನ್ ಬರ್ತಾವೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಈ ಪ್ರೊಫಾರ್ಮ ಪರ್ಫೆಕ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ನಮ್ಗೆ ಪ್ರಾಬ್ಲಮ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಒಂದು ಪ್ರಾಬ್ಲಮ್ ನೋಡೋಣ. ಅಕ್ರೂಡ್ ಅಂದ್ರೆ ಒಂದೇ, ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಒಂದೇ. ಅಕ್ರೂಡ್ ಅಂತೇಳಿ ಅಂದ್ರೆ ನಿನಗೆ ಅರ್ನ್ ಮಾಡಿದ್ದಿ ಬಟ್ ಇಶ್ಯೂ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ ಅರ್ಥ. ಇಸ್ ಇಟ್ ಕ್ಲಿಯರ್ ಸರ್? ಒಂದು ಪ್ರಾಬ್ಲಮ್ ಆನಂತರ ಬರ್ಕೊಳ್ತಿರ್ತೀವಿ. ಒಂದು ಪ್ರಾಬ್ಲಮ್ ಬರ್ಕೊಳ್ತೀವಿ, ಪ್ರಾಫಿಟ್ ಅಂಡ್ ಲಾಸ್ 5 ಮಾರ್ಕ್ಸ್ ಕೇಳ್ತಾರೆ ಈ ಟೈಪ್. From the following figures prepare profit and loss account. Prepare profit and loss account for the year ending 31st 12 2019. 31st 2019. The state items would go. Salary 10,000. Rent paid 5,000. Gross profit 1,50,000. Interest on investment 10,000. Discount earned 5,000 earned. Interest on investment 10,000. Discount earned 5,000. Printing and stationery
2000. Postage 2000. Director's fees 10,000. Director's fees ಎಷ್ಟು ಬರ್ಕೊಡ್ರಿ 2000 ಅಲ್ವಾ? 10,000. Director's fees 10,000 ರೈಟ್ ಅಲ್ಲ 2000 ಬರ್ಕೊಡ್ರಿ. Director's fees 2000. Postage 2000 right here ಬರ್ಕೊಡ್ರಿ. Next advertisement 10,000. Advertisement 10,000. Carriage outwards 4,000. Depreciation 3,000. Repairs 500. Bad debts 500. Commission issued 2,000. Profit and loss account ಬರೀಬೇಕು. ಬರೀ profit and loss account. For the year ending 31st of 2019. Debit to credit to the amount. ಈಗ ಪ್ರಾಬ್ಲಮ್ ನೋಡ್ರಿ. ಪ್ರಾಬ್ಲಮ್ ನಾಗ ಫಸ್ಟ್ ಐಟಮ್ ಏನೈತಿ ನೋಡ್ರಿ, ಸ್ಯಾಲರಿ. ಇನ್ ಪ್ರೋಫಾರ್ಮಾ ಐತಿ ಐತಲ್ರಿ, ಸ್ಯಾಲರಿ ಡೆಬಿಟ್ ಸೈಡ್ ಬರ್ದನ ಕ್ರೆಡಿಟ್ ಸೈಡ್ ಬರ್ದನ, ಡೆಬಿಟ್ ಸೈಡ್ ಬರ್ಬೇಕಲ್ರಿ. ಸೊ ಬರೀರಿ ಟು ಸ್ಯಾಲರಿ. ಈಗ ಅಡ್ಜಸ್ಟ್ಮೆಂಟ್ ಏನೇನು ಇರಬೇಕು, ಡೈರೆಕ್ಟ್ ಆಗಿ ಔಟ್ ಆಫ್ ಅನ್ನಕ್ಕೆ ಬರೋದು. ಸ್ಯಾಲರಿ ಎಷ್ಟು ಕೊಟ್ಟಾರ? 10,000 ಬರೀರಿ. 10,000 ಸ್ಯಾಲರಿ. ನೆಕ್ಸ್ಟ್ ಏನಿದೆ? ರೆಂಟ್ ಪೇಡ್. ರೆಂಟ್ ಪೇಡ್ ಯಾವ ಕಡೆ ಬರ್ತದೆ? ಪೇಡ್ ಇದ್ರೆ ಡೆಬಿಟ್ ಸೈಡ್, ರಿಸೀವ್ಡ್ ಇದ್ರೆ ಕ್ರೆಡಿಟ್ ಸೈಡ್. ರೆಂಟ್ ಎಷ್ಟು? 5,000 ಡೆಬಿಟ್ ಸೈಡ್. ಮತ್ತೇನು? ಗ್ರಾಸ್ ಪ್ರಾಫಿಟ್ ಯಾವ ಕಡೆ? ಕ್ರೆಡಿಟ್ ಸೈಡ್. ಬೈ ಗ್ರಾಸ್ ಪ್ರಾಫಿಟ್ ಎಷ್ಟು? 1,50,000. 1,50,000 by gross profit 1,50,000. Interest on investment. In pro forma ನೋಡ್ರಿ, interest on investment ಯಾವ ಕಡೆ ಬರ್ತದೆ? ಕ್ರೆಡಿಟ್ ಸೈಡ್ ಇದೆ. Interest on investment income ಕ್ರೆಡಿಟ್ ಸೈಡ್ ಬರ್ತದೆ. by interest on investment ಎಷ್ಟು? 10,000. Interest on investment 10,000. Next discount earned. Discount earned ಅಂದ್ರೂ ಒಂದೇ, discount issued ಅಂದ್ರೂ ಒಂದೇ, ಎರಡು ಒಂದೇ. earned ಮತ್ತು issued ಎರಡು ಒಂದೇ. So by credit side ಬರುತ್ತಲ್ಲ, discount earned rupees 5,000. Discount earned rupees 5,000. Printing and stationery. So for ನೋಡಿ, printing and stationery ಐತಲ್ಲ, debit expense incorrect. 2 printing and stationery ಎಷ್ಟು? 2,000. 2,000. printing and stationery 2,000.
ಫೀಸ್ ಎಷ್ಟು ಅದು 2000 ರೈಟ್ 2000 ಡೈರೆಕ್ಟ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸ್ ಅಲ್ಲ ಡೆಬಿಟ್ ಸೈಡ್ ಅಡ್ವರ್ಟೈಸ್ಮೆಂಟ್ ಬರೀರಿ 2 advertisement 10,000 advertisement 10,000 carriage outwards debit side ಇದೆ ನೋಡಿ expenses carriage ಅಂತ ಕೊಟ್ಟರು ಡೆಬಿಟ್ ಸೈಡ್ ಬರೀರಿ carriage inwards ಅಂತ ಕೊಟ್ಟರೆ ಮಾತ್ರ ಟ್ರೇಡಿಂಗ್ ಅಕೌಂಟ್ ಇದು ಮಾಡಿದ್ದೀವಿ carriage inwards ಅಂತ ಕೊಟ್ಟರೆ ಟ್ರೇಡಿಂಗ್ ಅಕೌಂಟ್ ಬರೀ carriage ಕೊಟ್ಟರೆ ಅಥವಾ carriage outwards ಅಂತ ಕೊಟ್ಟರೆ ಡೆಬಿಟ್ ಸೈಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 2 carriage ಎಷ್ಟು 4000 ಕ್ಯಾರೇಜ್ 4000 ಮತ್ತೆ ಡೆಪ್ರಿಸಿಯೇಷನ್ ಡೆಬಿಟ್ ಸೈಡ್ ಐತಲ್ಲ ನೋಡಿ ಡೆಪ್ರಿಸಿಯೇಷನ್ ಐತಲ್ರಿ ಸರಿ ಡೆಪ್ರಿಸಿಯೇಷನ್ ಬರೀ 2 ಡೆಪ್ರಿಸಿಯೇಷನ್ ಎಷ್ಟು 3000 2 ಡೆಪ್ರಿಸಿಯೇಷನ್ ನೆಕ್ಸ್ಟ್ ರಿಪೇರ್ಸ್ ಅದು ಡೆಬಿಟ್ ಸೈಡ್ 2 ರಿಪೇರ್ಸ್ ಎಷ್ಟು 500 ಮತ್ತೆ ಬ್ಯಾಡ್ ಡೆಟ್ಸ್ ಡೆಬಿಟ್ ಸೈಡ್ 2 ಬ್ಯಾಡ್ ಡೆಟ್ಸ್ ಎಷ್ಟು 500 2 ಬ್ಯಾಡ್ ಡೆಟ್ಸ್ rupees 500 ಕಮಿಷನ್ ರಿಸೀವ್ಡ್ ಕ್ರೆಡಿಟ್ ಸೈಡ್ ಬೈ ಕಮಿಷನ್